ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲಿಂದಾನೆ ತಳ್ಬಿಡ್ತೀವಿ ಕೆಳಗಡೆ. ಮತ್ತೆ ಕುತ್ಕೊಂಡೋಳೆ. ಏನ್ ಬೇಕೇನೆ? ಜ್ಯೂಸ್ ನೋಡಿ. ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿತ್ತು. ಅಲ್ಲಿಂದ ಇಡೀ ಮೈಸೂರೇ ಕಾಣಿಸ್ತಾ ಇತ್ತು. ಅದನ್ನ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ. ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಗಣಪತಿ ಅಂತೂ ಪಲಾವು, ಮೊಸರನ್ನ, ಪಾಯಸ ಎಲ್ಲ ಕೊಟ್ಟಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟೇ ಆದ್ರೂ ದೇವ್ರ ಪ್ರಸಾದ ಅಲ್ವಾ, ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸ್ಟೆಪ್ಸ್ ಹತ್ಕೊಂಡು ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ. ಗೈಸ್ ಸ್ಟೆಪ್ ನೋಡಿ ಹೆಂಗೈತೆ ಅಂತ ಗೊತ್ತಾಗೈತಿಲ್ಲ. ಫ್ರೆಂಡ್ಸ್ 4 ಸ್ಟೆಪ್ ಹತ್ತಿಲ್ಲ, ಅಷ್ಟೇ ಕೂತ್ಕೊಂಡಳೆ. 4 ಸ್ಟೆಪ್ ಹತ್ತಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಬೋದು ಇಷ್ಟು ಅಂತ ಅವಳಿಗೆ. ನಾನು ಕೂತ್ಕೊಂಡಿದ್ದೀನಿ. ಎಷ್ಟು ಬಿಸಿಲು ನೋಡಿ. ಬಿಸಿಲಲ್ಲಿ ಬೆಟ್ಟ ಹತ್ಕೊಂಡು ಅಲ್ಲೊಬ್ಳು ನೋಡಿ. ನನ್ ಕೈಲಂತೂ ಹತ್ತಕ್ಕಾಗಲ್ಲ. ನಾನಂತೂ ಹತ್ತಲ್ಲ. ನೋಡಿ ಇಲ್ಲಿಂದಾನೆ ತಳ್ಬಿಡ್ತೀವಿ ಕೆಳಗಡೆಗೆ. ಈ ಬೆಟ್ಟ ನಮ್ಮಿಂದ ಹತ್ತಲು ಸಾಧ್ಯವಿಲ್ಲ. ಇವಳಿಂದ ಅಂತೂ ಸಾಧ್ಯವೇ ಇಲ್ಲ. ಅವಳಂತೂ ಹತ್ತಲ್ಲ, ಇಲ್ಲೇ ಇರ್ತಾಳೆ. ಇವತ್ತು ನಾಳೆ ಬರ್ಲಿ, ನಾಳೆ ಬರೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಫ್ರೆಂಡ್ಸ್ ಇವಳಂತೂ ಹತ್ತುತ್ತಾ ಇಲ್ಲ. ನಾವಂತೂ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ಹಂಸು ನೋಡಿ ಫ್ರೆಂಡ್ಸ್, ಹಂಸು 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 ಇದು ಹೆಂಗ್ ಹತ್ತದ್ ನಾವಿವಾಗ. ನಾನಂತೂ ಫುಲ್ ಜೋಶಲ್ಲಿ ಬಿಸಿಲಲ್ಲೇ ಸ್ಪೀಡಾಗಿ ಹತ್ಕೊಂಡು ಹೋಯ್ತಾ ಇದ್ದೆ. ಅವರಿಬ್ರಂತೂ ನಿಧಾನಕ್ಕೆ ಬರ್ತಾ ಇದ್ರು. ಕೊನೆಗೂ ನಾವು 500 ಮೆಟ್ಲು ಹತ್ತಿದ್ವಿ. ಟೋಟಲ್ ಆಗಿ 1000 ಸ್ಟೆಪ್ಸ್ ಐತೆ. ನಾವೀಗ 500 ಮುಗ್ತೀವಿ. ಎಲ್ಲಿಗೆ ಹೋಗೋಣ ಆಯ್ತು. ಮತ್ತೆ ಕೂತ್ಕೊಂಡವಳೆ. ಏನ್ ಬೇಕೇನೆ? ಜ್ಯೂಸ್ ನೋಡಿ. ನಾವ್ ಇಲ್ಲೇ ಒಂದ್ಸಲ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೋ ಗೈಸ್. ನಾನು ಸಿಂಚಾಲ ಚೈತ್ರ ಬಂದಾಗ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಹತ್ತಕ್ಕಾಯ್ತಿರ್ಲಿಲ್ಲ. ಆಮೇಲೆ ಪುನಃ ಬಂದು ಹುಡ್ಬಿಟ್ಟು ಹಾಕೊಂಡು ಹೋಗಿದ್ದು. ಮಳೆ ಬೇರೆ ಇಲ್ಲಿ ಕಾಡಿಸ್ತಿದ್ದಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದು. ಆಮೇಲೆ ಬಂದು ವಾಪಸ್ ಹಾಕೊಂಡು ಹೋದ. ಒಂದು 700 ಸ್ಟೆಪ್ಸ್ ಆದಮೇಲೆ ಮಧ್ಯದಲ್ಲಿ ಬಸವಣ್ಣ ಸಿಗುತ್ತೆ. ನಾವು ಅದನ್ನೂ ನೋಡಿಕೊಂಡು ಅದ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲಿಂದ ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಹೋದೋ ಚಾಮುಂಡಿ ತಾಯಿ ದರ್ಶನಕ್ಕೆ. ಬಸವನ ಮುಂದೆನೇ ಒಬ್ಬರು ಶಿಲೆಗಳನ್ನ ಕೆತ್ತುತ್ತಾ ಇದ್ರು. ನೋಡಿ ಎಷ್ಟೊಂದು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಒಂದೊಂದು ತುಂಬ ಚೆನ್ನಾಗಿತ್ತು. ನೋಡಿ ಅಲ್ಲಿ ಕೂತಿದ್ದಾರಲ್ಲ, ಅವರೇ ಕೆತ್ತುತ್ತಾ ಇದ್ದಿದ್ದು. ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿತ್ತು. ಅಲ್ಲಿಂದ ಇಡೀ ಮೈಸೂರೇ ಕಾಣಿಸ್ತಾ ಇತ್ತು. ಅದನ್ನ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವಂತೂ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೋ. ಗೈಸ್ ಫೈನಲಿ 1000 ಮೆಟ್ಲು ಹತ್ತಾಯ್ತು. ಈಗ ದೇವ್ರ ದರ್ಶನ ಮಾಡೋಣ. ಬನ್ನಿ ಹೋಗೋಣ. ಬಾ ಅಂದಿಲ್ಲ ಅಂದ್ರೂ ಬತ್ತೀವಿ ನಾವು. ಫ್ರೆಂಡ್ಸ್ ಫೈನಲಿ ಬೆಟ್ಟ ಹತ್ತಾಯ್ತು. ಇವಾಗ ದೇವ್ರ ದರ್ಶನ ಮಾಡೋಣ. ಬನ್ನಿ. ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ. ಈ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ದೇವ್ರ ದರ್ಶನ ಮಾಡೋಕ್ಕೆ ಲೈನಲ್ಲಿ ಬಂದು ನಿಂತ್ಕೊಂಡು ದರ್ಶನಕ್ಕೆ ಜನ. ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸೊ ವಿಡಿಯೋ ಮಾಡಿಲ್ಲ. ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರೆಂಡ್ಸ್ ದರ್ಶನ ಆಯ್ತು. ಇವಾಗ ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನು? ಪ್ರಸಾದ ತಿನ್ನಕ್ಕೆ. ಪ್ರಸಾದ ತಿನ್ಕೊಂಡು ಹೋಗೋಣ. ಓಕೆ ಬನ್ನಿ. ಫುಲ್ ಮಳೆಯಲ್ಲಿ ಸ್ಟೆಪ್ ಹತ್ಕೊ ಬರುವಾಗ ಸದ್ಯಕ್ಕೆ ಮಳೆ ಬಂದಿಲ್ಲ. ಬಂದ್ಬಿಟ್ಟಿದ್ರೆ ಫುಲ್ ಚಂಡಿ ಆಯ್ತಾ ಇದ್ದೋ ನಾವು. ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಚಾಮುಂಡಿ ಬೆಟ್ಟದಲ್ಲಿ ಗಣಪತಿ ಕೂರಿಸಿದ್ರು. ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಬಂದು ನೆಕ್ಸ್ಟು ಊಟಕ್ಕೆ ಫುಲ್ ಜನ ಇದ್ರು. ಲೈನಲ್ಲಿ ನಿಂತಿದ್ವಿ. ಊಟ ಅಂತೂ ಪಲಾವು, ಮೊಸರನ್ನ, ಪಾಯಸ ಎಲ್ಲ ಕೊಟ್ಟಿದ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟೇ ಆದರೂ ದೇವ್ರ ಪ್ರಸಾದ ಅಲ್ವಾ, ಚೆನ್ನಾಗೇ ಇರುತ್ತೆ.
ಏನಂತೀರಾ?